ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ತೋಟಕ್ಕೆ ಒಂದು ಒಳ್ಳೆ ಗೊಬ್ಬರ ಕೊಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ನಾನು ಇದಕ್ಕೆ ಗೊಬ್ಬರ ಕೊಟ್ಟು. ಇಷ್ಟು ದಿನ ಬೇಸಿಗೆಲೆಲ್ಲ ಲಿಕ್ವಿಡೇ ಹಾಕ್ತಿದ್ದೆ. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಲಿಕ್ವಿಡ್ ಹಾಕೋದು ಸ್ವಲ್ಪ ಕಷ್ಟ, ಯಾಕೆಂದರೆ ಅದು ಮಳೆ ನೀರು ಜೊತೆ ಹರಿದೋಗುತ್ತೆ. ಅದರಿಂದ ನಾನು ಇದಕ್ಕೆ ಗೊಬ್ಬರ ಹಾಕೋಣ ಅಂದ್ಬಿಟ್ಟು ಎಲ್ಲ ಮಣ್ಣೆಲ್ಲ ಲೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಎಲ್ಲ ಮಣ್ಣೆಲ್ಲ ಲೂಸ್ ಮಾಡ್ಕೋಬೇಕು. ನಾವು ಯಾವುದೇ ಗೊಬ್ಬರ ಕೊಡಲಿ ಅಥವಾ ಲಿಕ್ವಿಡ್ ಹಾಕಲಿ ಫಸ್ಟ್ ಮಣ್ಣು ಲೂಸ್ ಮಾಡಬೇಕು. ಮಣ್ಣೆಲ್ಲ ಒಂಥರ ಗಟ್ಟಿಯಾಗಿಬಿಟ್ಟಿದೆ. ಈಗ ಹಾಗೆ ಹಾಕೋದ್ರಿಂದ ಏನಾಗುತ್ತೆ, ಅದು ನೀರು ಹಾಕಿದಾಗ ಜಾಸ್ತಿ ಅದು ಆ ಕಡೆ ಈ ಕಡೆ ಹರಿದೋಗುತ್ತೆ. ಅದರಿಂದ ಫಸ್ಟ್ ಎಲ್ಲ ಗಿಡಕ್ಕೂ ಮಣ್ಣನ್ನು ಲೂಸ್ ಮಾಡ್ಕೋಬೇಕು. ಇದೊಂದು ಐಬಿಸ್ಕಸ್, ಕ್ರೀಮ್ ಕಲರ್ ಐಬಿಸ್ಕಸ್ ಗಿಡ ತುಂಬ ಚೆನ್ನಾಗಿದೆ. ದಪ್ಪ ದಪ್ಪ ಹೂವು ಬರುತ್ತೆ. ನಮ್ಮ ತೋಟಕ್ಕೆ ಬಂದಮೇಲೆ 2 ಹೂವು ಬಂದಿತ್ತು. ಮಗ್ ಬರ್ತಾನೆ ಇದೆ, ಇನ್ನು ಹೂವು ಆಗಿಲ್ಲ. ಇವಾಗ ಚಿಗುರೆ ಎಲ್ಲ ಸ್ಟಾರ್ಟ್ ಆಗಿದೆ. ಅದಕ್ಕೆ ಗೊಬ್ಬರ ಕೊಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇದು ರೀಪಟ್ ಮಾಡಿರೋದು ದಾಸವಾಳ. ಅದರಲ್ಲಿ ಎಲೆನೇ ಇಲ್ಲ. ಆಲೆ 4-5 ಮಗ್ ಬಂದಿದೆ. ಎಲೆಗಳೇ ಇಲ್ಲ. ಅಲ್ಲೊಂದು ಇಲ್ಲೊಂದು ಚಿಗುರು ಬರ್ತೈತೆ ಇವಾಗ ಅಷ್ಟೇ. ಇದು ಅಷ್ಟೇ, ಕಲರ್ ತುಂಬ ಚೆನ್ನಾಗಿದೆ. ನಾನು ತುಂಬ ಇಷ್ಟಪಟ್ಟು ತಂದೆ ಇದನ್ನು ನರ್ಸರಿಯಿಂದ. ಚೆನ್ನಾಗಿದೆ ಕಲರು. ಹೂವು ಬಂದಮೇಲೆ ನಾನು ಇದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಚೆನ್ನಾಗಿದೆ. ಇವಾಗ ಅದು ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಯ್ತಾಯಿದೆ. ರೀಪಟ್ ಮಾಡಿದ್ಮೇಲೆ ಸ್ವಲ್ಪ ಗಿಡ ಡಲ್ ಆಗುತ್ತಲ್ವ, ಅದರಿಂದ ಸ್ವಲ್ಪ ಚಿಗುರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋಯಿಂದ ನಿಮ್ಗೇನಾದರೂ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಇವಾಗೆಲ್ಲ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನಾನು ಗೊಬ್ಬರ ಹಾಕ್ತಾಯಿದ್ದೀನಿ. ಎಲ್ಲ ಗಿಡನೂ ನಾನು ಮಣ್ಣು ಲೂಸ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಗಿಡಕ್ಕೂ ಮಣ್ಣು ಲೂಸ್ ಮಾಡಿಬಿಟ್ಟೆ ಹಾಕ್ತಾಯಿದ್ದೀನಿ. ಗೊಬ್ಬರ ಹಾಕಿ ನಾನು ತುಂಬ ದಿನಗಳೇ ಆಗೋಯಿತು. ಎಲ್ಲ ಲಿಕ್ವಿಡೇ ಕೊಟ್ಟಿದ್ದೆ. ಕಾಕಡ ಗಿಡ ಎಲ್ಲ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗೈತೆ. ತುಂಬ ಚೆನ್ನಾಗವು ಗಿಡಗಳು. ಮಳೆ ಬಂದಂತೂ ನೋಡೋಕ್ಕೆ ಒಂದು ಚೆಂದ ಗಿಡಗಳನ್ನ. ತುಂಬ ಚೆನ್ನಾಗಿ ಕಾಣಿಸುತ್ತೆ ತೋಟ. ಈ ಕಾಕಡ ಗಿಡದಲ್ಲಿ ಈ ಥರ ಹೂವು ಬಿಟ್ಟಾದ್ಮೇಲೆ ಒಂಥರ ಗೊಂಡೆ ಇರುತ್ತಲ್ಲ, ಅದೆಲ್ಲ ಕಟ್ ಮಾಡಿ ತೆಗೆದು ಬಿಡಬೇಕು. ಹಾಗೆ ಬಿಡಬಾರ್ದು, ಇಲ್ಲಾಂದರೆ ಮತ್ತೆ ಚಿಗುರು ಬಂದು ಹೂವು ಬಿಡೋಕ್ಕೆ ಲೇಟ್ ಆಗುತ್ತೆ. ಅದೆಲ್ಲ ತೆಗೆದ್ರೆ ಮತ್ತೆ ಹೊಸ್ದಾಗಿ ಚಿಗುರು ಬಂದು ಹೂವು ಬರುತ್ತೆ. ಅದರಿಂದ ಎಲ್ಲನೂ ಕಟ್ ಮಾಡಿಬಿಟ್ಟು ತೆಗೆದುಬಿಡಿ. ಇದು ಸೇವಂತಿಗೆ ನರ್ಸರಿಯಿಂದ ತಂದಿರೋದು. ಇದನ್ನು ರೀಪಾಟ್ ಮಾಡಿದ್ದೆ. ಅದರಲ್ಲಿ ಇವಾಗ ಮಗ್ಗೆಲ್ಲ ಸ್ಟಾರ್ಟ್ ಆಗೈತೆ. ಅದರಲ್ಲೊಂದು ಸಪೋಟ ಗಿಡನೂ ಬಂದೈತೆ. ಅದೇ ನಾನು ಹಾಕಿರಲಿಲ್ಲ, ಅದೇ ಬಂದೈತೆ. ಇದು ಲೀಚಿ ಫ್ರೂಟು. ಅದು ಸ್ವಲ್ಪ ದೊಡ್ಡದಾಗೈತೆ ಇವಾಗ. ಮೊದಲೇ ಹಳೆ ವಿಡಿಯೋದಲ್ಲೆಲ್ಲ ಚಿಕ್ಕದು. ಇದು ಅಲೋವೆರಾ ಗಿಡದಲ್ಲಿ ಹೂವು ಬಂದಿರೋದು. ತುಂಬ ಚೆನ್ನಾಗೈತೆ. ಸುಮಾರು ಜನ ಹೇಳ್ತಾರೆ ಅದೇನೋ ಅಲೋವೆರಾದಲ್ಲಿ ಹೂವು ಬಂದರೆ ಅದು ಅದೃಷ್ಟ ಅಂತ. ಅದೆಲ್ಲ ನನಗೆ ಗೊತ್ತಿಲ್ಲ. ಅವ್ರವ್ರ ನಂಬಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಮನೆ ಅಕ್ಕಪಕ್ಕದ ಮನೆಯವ್ರ ಮನೆ ಹತ್ರನೂ ಎಲ್ಲರ ಮನೆಯಲ್ಲೂ ಇದೇ ಥರ ಬಂದೈತೆ. ನಾನು ಇವಾಗ ಏನು ಗೊಬ್ಬರ ಕೊಡ್ತಿದ್ದೀನಪ್ಪ ಅಂದರೆ, ಇದು ಕುರಿ ಗೊಬ್ಬರ. ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ. ಇದು ಊರಿಂದ ತರಿಸಿದ್ದು ಕುರಿ ಗೊಬ್ಬರ. ನ್ಯಾಚುರಲಾಗಿ ಗೊಬ್ಬರನೇ ಕೊಡೋದು. ಆರ್ಗ್ಯಾನಿಕ್ ಆಗಿರೋ ಗೊಬ್ಬರನೇ ನಾನು ಹಾಕೋದು. ಯಾವುದೇ ಕೆಮಿಕಲ್ ಗೊಬ್ಬರನ ನಾನು ಯೂಸ್ ಮಾಡೋದಿಲ್ಲ ನಮ್ಮ ತೋಟದಲ್ಲಿ. ನಾನು ಇದು ಗಿಡಕ್ಕಾಗ್ಬೋದು ಅಥವಾ ತರಕಾರಿ ಗಿಡಕ್ಕಾಗ್ಬೋದು, ಹೂವಿನ ಗಿಡಕ್ಕಾಗ್ಬೋದು. ಕೆಲವು ಟೈಮ್ ಹೂವಿನ ಗಿಡಕ್ಕೆ DAPನ ಯೂಸ್ ಮಾಡಿದ್ದೀನಿ. ಆದರೆ ತರಕಾರಿ ಗಿಡಕ್ಕೆ ನಾನು ಯಾವಾಗಲೂ DAPನ ಯೂಸ್ ಮಾಡಿಲ್ಲ. ತರಕಾರಿ ಗಿಡಕ್ಕೆಲ್ಲ ನಾನು ಈ ಗೊಬ್ಬರನೇ ಕೊಡೋದು. ಇವಕ್ಕೆಲ್ಲ ಬೇಕಾದರೆ ಹೂವಿನ ಗಿಡಕ್ಕೆ ಒಂದೊಂದ್ಸಲ ಮಳೆ ಜಾಸ್ತಿ ಬಂದಾಗ DAPನ ಹಾಕಿದ್ದೀನಿ. ತರಕಾರಿ ಗಿಡಕ್ಕೆ ಮಾತ್ರ ನಾನು DAP ಯೂಸ್ ಮಾಡಿಲ್ಲ. ಮಾಮೂಲಿ ಗೊಬ್ಬರನೇ, ತಿಪ್ಪೆ ಗೊಬ್ಬರನೇ ಕೊಡೋದು. ಎಲ್ಲ ಗಿಡಕ್ಕೂ ಇದೇ ರೀತಿ ಹಾಕ್ತಾಯಿದ್ದೀನಿ. ಕಾರಣಾಂತರಗಳಿಂದ ನಾನು ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಐತೆ, ಕ್ಷಮೆ ಇರಲಿ. ಇದು ಹಾಕಿದ್ಮೇಲೆ ಒಂದು 2 ದಿನ ಆದಮೇಲೆ ನೀರು ಹಾಕಿದ್ರೆ ಆಗುತ್ತೆ. ಇಲ್ಲಾಂದರೆ ಫಸ್ಟೇ ನೀರು ಹಾಕ್ಬಿಟ್ಟು ಆಮೇಲೂ ಬೇಕಾದರೆ ಗೊಬ್ಬರನ ಹಾಕ್ಬೋದು. ಇಲ್ಲಾಂದರೆ ಗೊಬ್ಬರ ಹಾಕ್ಬಿಟ್ಟು ನೆಕ್ಸ್ಟ್ ಡೇಗಾದರೂ ನೀರನ್ನಾದರೂ ಹಾಕಬೇಕು. ಹಾಗೆ ಬಿಡಬೇಡಿ, ತುಂಬ ದಿನ ಹಾಗೆ ಬಿಡಬೇಡಿ. ಗೊಬ್ಬರ ಹಾಕಿದ್ಮೇಲೆ ನೆಕ್ಸ್ಟ್ ಡೇಗೆ ನೀರು ಹಾಕಿದ್ರೆ ಸರಿ ಹೋಗುತ್ತೆ. ಇಲ್ಲ ಫಸ್ಟೇ ನೀರು ಹಾಕ್ಬಿಟ್ಟು ಅದ್ರ ನೆಕ್ಸ್ಟ್ ಡೇಗೆ ಗೊಬ್ಬರ ಹಾಕಿದ್ರೂ ಆಗುತ್ತೆ. ನಾನು ಫಸ್ಟೇ ಗೊಬ್ಬರ ಹಾಕ್ತಾಯಿದ್ದೀನಿ, ನೆಕ್ಸ್ಟ್ ಡೇಗೆ ನೀರು ಹಾಕ್ತಾಯಿದ್ದೀನಿ. ಇದು ಮರಳೆ ಗಿಡ ನನ್ನ ಹತ್ರ. ಇದು 2 ವೆರೈಟಿ ಇದೆ. ಒಂದು ಚಿಕ್ಕದು, ಇದನ್ನು ದೇವಸ್ಥಾನದಿಂದ ತಂದಿದ್ದೆ. ಇನ್ನೊಂದು ದೊಡ್ಡದಿದೆ, ಅದು ಹೂವು ಸ್ಟಾರ್ಟ್ ಆಗೈತೆ. ಅದರಲ್ಲಿ ಗಿಡಗಳಿಗೆಲ್ಲ, ಬದನೆ ಗಿಡಗಳಿಗೆಲ್ಲ ಬೂದಿ ಹಾಕ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಅದರಲ್ಲಿ ಇರುವೆಗಳು ಜಾಸ್ತಿ ಆಗಿಬಿಟ್ಟಿದೆ ಮತ್ತು ಮಿಲಿ ಬಗ್ಸು ಆಗಿದೆ. ಇದನ್ನು ಹಾಕೋದ್ರಿಂದ ಅದು ಇರುವೆಗಳೆಲ್ಲ ಕಡಿಮೆ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ಇದನ್ನು ಡೈರೆಕ್ಟಾಗಿ ಹಾಕ್ಬಾರ್ದು. ಒಂದು 2 ವಾರ 3 ವಾರ ತೆಗೆದಿಟ್ಟು ಹಳೇದಾದಮೇಲೆ ಆಮೇಲೆ ಹಾಕಬೇಕು. ಈ ಬೂದಿನ ಸೊಪ್ಪಿಗೆ ಬಿಟ್ಟು ಇನ್ನೆಲ್ಲದಕ್ಕೂ ಹಾಕ್ಬೋದು. ಆದರೆ ಹೂವಿನ ಗಿಡಗಳಿಗೆ ಸ್ವಲ್ಪ ಹಾಕಿ, ಆಮೇಲೆ ಯಾವುದೇ ಗಿಡಕ್ಕಾಗಲಿ ಬೇರನ್ನ ಬಿಟ್ಟು ಸ್ವಲ್ಪ ದೂರದಲ್ಲಿ ಹಾಕಿ, ಸ್ವಲ್ಪ ಹಾಕಿ. ಮಾತ್ರ ಯಾವುದೇ ಕಾರಣಕ್ಕೂ ಡೈರೆಕ್ಟಿಂದ ಒಲೆಯಿಂದ ತೆಗೆದಿದ್ದ ಹೊಸ ಬೂದಿನ ಹಾಕಬೇಡಿ. ಒಂದು 2 ವಾರ 3 ವಾರ ಆಗಿರಲಿ, ಆಮೇಲೆ ಸ್ವಲ್ಪನ ಅದನ್ನು ಹಳೇದಾದ್ಮೇಲೆ ಹಾಕಿ ಬೂದಿನ, ಹೊಸ ಬೂದಿನ ಹಾಕಬೇಡಿ. ಆದರೆ ಸ್ವಲ್ಪ ಹಾಕಿ, ಜಾಸ್ತಿ ಹಾಕಬೇಡಿ. ಮತ್ತು ಬೇರ್ಗೂ ಹಾಕಬೇಡಿ. ಸ್ವಲ್ಪ ಬೇರು ಬಿಟ್ಟು ಸ್ವಲ್ಪ ದೂರಕ್ಕೆ ಹಾಕಿ. ಸೊಪ್ಪೊಂದು ಬಿಟ್ಟು ಇನ್ನೆಲ್ಲ ತರಕಾರಿ, ಹೂವಿನ ಗಿಡಗಳು ಎಲ್ಲ ಗಿಡಕ್ಕೂ, ಹಣ್ಣಿನ ಗಿಡಗಳು ಎಲ್ಲ ಗಿಡಕ್ಕೂ ಹಾಕ್ಬೋದು. ಸ್ವಲ್ಪ ಹಾಕಿ. ಎಲೆ ಬಳ್ಳಿ ಯಾಕೋ ಬುಸಿಯಾಗಿ ಬರ್ತಾಯಿಲ್ಲ, ಅದಕ್ಕೆ ಇವಾಗ ಸ್ಪೆಷಲ್ ಕೇರ್ ಮಾಡಬೇಕು ಅದಕ್ಕೆ. ಇದು ಪಾರಿಜಾತ ಗಿಡ. ಇದು ಸೀಡ್ಸಿಂದ ಬಂದಿರೋದು. 2 ಸೀಡ್ಸ್ ಹಾಕಿದೆ. 2 ಗಿಡನೂ ಬಂದಿತ್ತು. ಅದರಲ್ಲಿ ಒಂದು ಹಾಳಾಗೋಯ್ತು. ಇದೊಂದು ಚೆನ್ನಾಗಿ ಬಂದಿದೆ. ಆಮೇಲೆ ಯಾರೋ ಹೇಳಿದ್ರು ನನಗೆ, ಇದನ್ನು ಬೇಸಿಗೆ ಕಾಲದಲ್ಲಿ ಹಾಕಿದ್ರೆ ಬರೋದಿಲ್ಲ, ಜುಲೈ ಮತ್ತು ಆಗಸ್ಟಲ್ಲಿ ಹಾಕಿದ್ರೆ ಮಾತ್ರ ಬರೋದು ಅಂತ. ನಾನು ಇದನ್ನು ಬೇಸಿಗೆಲೇ ಹಾಕಿದ್ದದ್ದು.
ಆದರೂ ಚೆನ್ನಾಗಿ ಬಂದಿದೆ. ಇದಕ್ಕೇನು ಕಾಲ ಅಂತೇನಿಲ್ಲ, ಅದನ್ನು ನಾವು ಕೇರ್ ಮಾಡೋದ್ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಯಾವುದೇ ಗಿಡನಾದರೂ ಅಷ್ಟೇ ನಾವು ಹೇಗೆ ಕೇರ್ ಮಾಡ್ತೀವೋ ಹಾಗೆ ಸೊಪ್ಪಾಗಲಿ ಹೂವಾಗಲಿ ತರಕಾರಿ ಆಗಲಿ ನಾವು ಹೇಗೆ ಕೇರ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಸೇವಂತಿಗೆ ಗಿಡದಲ್ಲಿ ಸ್ವಲ್ಪ ಮಣ್ಣು ಲೂಸ್ ಮಾಡೋದು ತುಂಬಾ ಕಷ್ಟ, ಯಾಕೆಂದರೆ ಅಲ್ಲಿ ಸಣ್ಣ ಸಣ್ಣ ಸಸಿಗಳೆಲ್ಲ ಉಟ್ಕೊಳ್ತಾ ಇರುತ್ತೆ. ಅದನ್ನು ನಾವು ಮಣ್ಣು ಲೂಸ್ ಮಾಡಬೇಕಾದ್ರೆ ಅದು ಮುರಿದೋಯ್ತದೆ. ಅದನ್ನು ನೋಡಿಕೊಂಡು ನಾವು ಸ್ವಲ್ಪನೇ ನೋಡ್ಕೊಂಡು ಲೂಸ್ ಮಾಡ್ಕೋಬೇಕು. ತುಂಬ ಏನು ಡೀಪಾಗಿ ಅದನ್ನು ಮಣ್ಣು ಲೂಸ್ ಮಾಡೋಕ್ಕಾಗೋದಿಲ್ಲ. ನೋಡಿ ಈ ಥರ ಬಂದಿರುತ್ತೆ ಗಿಡ. ಅದನ್ನು ನಾವು ಹಿಂಗೆ ಮಣ್ಣನ್ನು ಲೂಸ್ ಮಾಡಿದ ತಕ್ಷಣ ಅದು ಮುರಿದೋಗುತ್ತೆ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಮಾಡಿ. ಅದಕ್ಕೆ ನಾನು ಇದಕ್ಕೆಲ್ಲ ಮೇಲ್ಗಡೆ ಇರೋದಕ್ಕೂ ಹಾಕ್ತಾಯಿದ್ದೀನಿ ಗೊಬ್ಬರನ. ಜಾಸ್ತಿ ಸೇವಂತಿಗೆ ಗಿಡನೇ ಈ ಸಲ ನಮ್ಮ ಟೆರೆಸಲ್ಲಿ ಇರೋದು, ಅಂದರೆ ಸುಮಾರು 4-5 ವೆರೈಟಿ ಇದೆ, ತುಂಬ ಚೆನ್ನಾಗಿದೆ. ಟೊಮೊಟೊ ಗಿಡ ಇದನ್ನೇ ನಾನು ಹಾಕಿರಲಿಲ್ಲ, ಅದೇ ಉಟ್ಕೊಂಡಿತ್ತು, ಅದರಲ್ಲೇ ಹಣ್ಣು ಬಿಟ್ಟೈತೆ. ಇದು 2ನೇ ಸಲ ನಾನು ಇದರಲ್ಲಿ ಹಾರ್ವೆಸ್ಟ್ ಮಾಡಿರ್ತಾಯಿದ್ದು. ಮೊದಲನೇ ಸಲ ತುಂಬ ಬಿಟ್ಟಿತ್ತು, ಈ ಸಲ 2 ಹಣ್ಣಾಗಿರೋದು. ಇನ್ನು ಸ್ವಲ್ಪ ಒಂದು 4-5 ಐತೆ ಅಷ್ಟೇ. ಇದಾದಮೇಲೆ ತೆಗೆದುಬಿಡ್ತೀನಿ, ಯಾಕೆಂದರೆ ಗಿಡಕ್ಕೆ ಮಿಲಿ ಬಗ್ಸ್ ಹಾಕ್ಬಿಟ್ಟಿದೆ. ಅದರಿಂದ ಬೇರೆ ಗಿಡಕ್ಕೂ ಸ್ಪ್ರೆಡ್ ಆಗಿಬಿಡುತ್ತೆ. ಇದು ನಾನು ಗೊಬ್ಬರ ಕೊಟ್ಟು 1 ವಾರ ಆದಮೇಲೆ ತೋರಿಸ್ತಾ ಇರೋದು ಗಿಡನ. ಗೊಬ್ಬರ ಕೊಟ್ಟು 1 ವಾರ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಗಿಡದಲ್ಲೆಲ್ಲ ಚಿಗುರು ಬಂದಿದೆ. ರೋಸ್ ಗಿಡದಲ್ಲಂತೂ ತುಂಬ ಜಾಸ್ತಿನೇ ಚಿಗುರು ಬಂದೈತೆ, ಚಿಗುರೇ ಇರಲಿಲ್ಲ ಇದರಲ್ಲಿ. ತುಂಬ ಚೆನ್ನಾಗಿ ಚಿಗುರು ಬಂದೈತೆ. ಎಷ್ಟು ಚಿಗುರು ಬರುತ್ತೋ ಅಷ್ಟೇ ಹೂವು ಬರೋದು. ಚಿಗುರು ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಹೂವು ಬರೋದಿಲ್ಲ. ಅದರಲ್ಲಿ ಚಿಗುರು ಬಂದ ಮೇಲೇ ಹೂವು ಬರೋದು. ಎಲ್ಲ ಗಿಡದಲ್ಲೂ ಅಷ್ಟೇ, ಹೈಬಿಸ್ಕಸ್ ಗಿಡದಲ್ಲಿ ಮತ್ತು ಗುಲಾಬಿ ಗಿಡ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ಚಿಗುರು ಬಂದೈತೆ. ಗಿಡಗಳಲ್ಲಂತೂ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಗೊಬ್ಬರ ಹಾಕಿದ್ಮೇಲೆ ನನಗೆ 2 ಸಲ ಮಳೆನೂ ಬಂತು. ಮಳೆ ಬಂದಮೇಲಂತೂ ತುಂಬ ಚೆನ್ನಾಗಿದೆ ಗಿಡಗಳು. ನೋಡೋಕ್ಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ. ನಮ್ಮ ತೋಟ ನೋಡೋದೇ ಒಂಥರ ಚೆಂದ. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದೈತೆ. ಇದು ಕ್ರೀಮ್ ಕಲರ್ ರೋಸ್ ಗಿಡ, ತುಂಬ ಚೆನ್ನಾಗಿ ಚಿಗುರು ಬಂದೈತೆ. ಅದರಲ್ಲಂತೂ ಹೂವು ಎಷ್ಟೊಂದು ಬರುತ್ತೆ, ತುಂಬ ಜಾಸ್ತಿ ಬರುತ್ತೆ ಹೂವು. ಅದರಲ್ಲಿ 6 ವೆರೈಟಿ ಗುಲಾಬಿ ಗಿಡಗಳಿವೆ. ಎಲ್ಲ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಇನ್ನೊಂದು 3 ಗಿಡ ಚಿಕ್ಕದು, ಇವಾಗ ಅದರಲ್ಲಿ ಚಿಗುರು ಸ್ಟಾರ್ಟ್ ಆಗೈತೆ. ಫಸ್ಟ್ ಒಂದು 2-3 ಸಲ ಹೂವು ಬಂದಿತ್ತು ಅದರಲ್ಲಿ. ಇವಾಗ ಮಧ್ಯ ಚಿಗುರೇ ಬಂದಿರಲಿಲ್ಲ. ಇವಾಗ ಗೊಬ್ಬರ ಹಾಕಿದ್ಮೇಲೆ ಚೆನ್ನಾಗಿ ಚಿಗುರು ಬಂದೈತೆ. ಚಿಗುರು ಬಂದು ಹೂವು ಸ್ಟಾರ್ಟ್ ಆಗೈತೆ, ಮಗ್ಗಳೆಲ್ಲ ಆಗೈತೆ. ಗಿಡಗಳಂತೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಹೂವು ಅರಳಿತ್ತು, ಅದನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಪೂಜೆಗೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ವಿಡಿಯೋನ ಪೂರ್ತಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.